ವೆಲ್ಕಮ್ ಬ್ಯಾಕ್ ಎವ್ರಿವನ್ ಟು ಮೈ ಚಾನಲ್ ತಾಜ್ ಎಜುವೇಜ್ ಆನ್ಲೈನ್. ಈ ವಿಡಿಯೋದಲ್ಲಿ ನಾನು ಕ್ವೆಶನ್ ನಂಬರ್ 21, ಕ್ವೆಶನ್ ನಂಬರ್ 31 ಡಿಸ್ಕಷನ್. ಸೊ ಇದು ಪಾರ್ಟ್ 3 ಆಫ್ ಕೆಸೆಟ್ ಕಾಮರ್ಸ್ ಪೇಪರ್ ಆಫ್ 2024. ಕ್ವೆಶನ್ ನಂಬರ್ 21 ಅಸರ್ಷನ್ ಆ್ಯಂಡ್ ರೀಸನಿಂಗ್ ಹೇಳಿದ್ದಾರೆ. ಸೊ ಪ್ರೀವಿಯಸ್ಲಿ ಅಸರ್ಷನ್ ಆ್ಯಂಡ್ ರೀಸನಿಂಗ್ ಕಾಮನ್ ಇತ್ತು, ಬಟ್ ಈ ಸಲ ಅಸರ್ಷನ್ ಆ್ಯಂಡ್ ಕ್ವೆಶನ್ಸ್ ಹೇಳ್ಬೋದು. NET ಪ್ಯಾಟರ್ನ್ ಪ್ರೋಸೆಸ್ ಆ್ಯಂಡ್ ಮ್ಯಾಚ್ ದ ಫಾಲೋಯಿಂಗ್ ಕಡೆ ಜಾಸ್ತಿ ಕಾನ್ಸಂಟ್ರೇಷನ್ ಮಾಡ್ಬೋದು. ಓಕೆ, ಲೆಟ್ಸ್ ಬಿಗಿನ್ ವಿತ್ ಅಂಡರ್ಸ್ಟ್ಯಾಂಡ್ assertion and reason. Assertion: utility will be maximized when the marginal units of each direction increase. ಇಲ್ಲಿ ಕಾನ್ಸೆಪ್ಟ್ ಆಫ್ ಯುಟಿಲಿಟಿ ನಿಮಗೆ ಗೊತ್ತಿದೆ. ವಾಟ್ ಈಸ್ ಯುಟಿಲಿಟಿ? ವಾಂಟ್ ಸ್ಯಾಟಿಸ್ಫೈಯಿಂಗ್ ಪವರ್ ಇಸ್ ನೌನ್ ಯುಟಿಲಿಟಿ. ನಾವು ಏನೇ ಒಂದು ಕನ್ಸಂಪ್ಷನ್ ಮಾಡ್ತೀವಿ ಅದನ್ನು ನಾವು ಎಷ್ಟು ಸ್ಯಾಟಿಸ್ಫೈ ಆಗ್ತೀವಿ ಅದರಿಂದ ಅನ್ನುವಂಥ ಕಾನ್ಸೆಪ್ಟ್ ಆಫ್ ಯುಟಿಲಿಟಿ. ಇದು ಎಕನಾಮಿಕ್ಸಿಂದ ಮೈಕ್ರೋ ಎಕನಾಮಿಕ್ಸ್ ಕಾನ್ಸೆಪ್ಟ್. ಇದು ಮೈಕ್ರೋ ಎಕನಾಮಿಕ್ಸಲ್ಲಿ ಕನ್ಸ್ಯೂಮರ್ ವಿಲ್ ಟ್ರೈ ಟು ಮ್ಯಾಕ್ಸಿಮೈಸ್ ಇಸ್ ಯುಟಿಲಿಟಿ ಅಂತ ಹೇಳ್ತಾ ಇದ್ದಾರೆ. ಹೌದು, ಕನ್ಸ್ಯೂಮರ್ ಯಾವಾಗಲೂ ಕೂಡ ತನ್ನ ಸ್ಯಾಟಿಸ್ಫ್ಯಾಕ್ಷನ್ ಲೆವೆಲನ್ನು ಇನ್ಕ್ರೀಸ್ ಮಾಡುವಂಥ ಪ್ರಯತ್ನ ಪಡ್ತಾರೆ. ಯುಟಿಲಿಟಿನ ಎಕನಾಮಿಕ್ಸಲ್ಲಿ ಯುಟಿಲಿಟಿನ ಯುಟಿಲ್ಸ್ ಅನ್ನುವಂಥ ಫಾರ್ಮಲ್ಲಿ ಮೆಷರ್ಮೆಂಟ್ ಮಾಡ್ತಾರೆ. ಸೊ ಈಗ ನಾವು ಹೇಗೆ ಅಕ್ಕಿನ KG ಅಂತ ಫಾರ್ಮಲ್ಲಿ ಮೆಷರ್ಮೆಂಟ್ ಮಾಡ್ತೀವಿ, ಮಿಲ್ಕನ್ನ ಲೀಟರ್ ಅಂತ, ಆ ರೀತಿ ಯುಟಿಲಿಟಿನ ಯುಟಿಲ್ಸ್ ಅಂತ ಮೆಷರ್ಮೆಂಟ್ ಮಾಡ್ತಾರೆ. ಸೊ ಇಲ್ಲಿ ಏನು ಹೇಳ್ತಾ ಇದೆ ಅಸರ್ಷನ್ ಆ್ಯಂಡ್ ರೀಸನ್ ನೋಡಿ. ಈಗ ಫಾರ್ ಎಕ್ಸಾಂಪಲ್ ಈಗ ನಾವು ರೈಸ್, ಮಿಲ್ಕ್ ಆ್ಯಂಡ್ ಫ್ರೂಟ್ಸ್ ಅಂತ ತಗೊಳ್ಳೋಣ. ನಾನೊಂದು ಅಂಗಡಿಗೆ ಹೋಗ್ತೀನಿ, ರೈಸು, ಮಿಲ್ಕ್, ಫ್ರೂಟ್ಸನ್ನು ಪರ್ಚೇಸ್ ಮಾಡಬೇಕು ಅಂತ, ಆಯಿತಾ. ನಾನು ಪ್ರತಿ ಸಲ ₹1 ಜಾಸ್ತಿ ಪೇ ಮಾಡಿದಾಗಲೂ ರೈಸ್ಗೆ, ಮಿಲ್ಕಿಗೆ, ಫ್ರೂಟ್ಸಿಗೆ ನನಗೆ ಎಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ ಅನ್ನುವಂಥದ್ದು. ಈಗ ನಾನು ರೈಸಿಗೆ ₹1 ಜಾಸ್ತಿ ಪೇ ಮಾಡ್ತಾ ಇದ್ದೀನಿ, ಮಿಲ್ಕಿಗೆ ಸ್ವಲ್ಪ ಪೇ ಮಾಡ್ತಾ ಇದ್ದೀನಿ, ಫ್ರೂಟ್ಸಿಗೆ ಜಾಸ್ತಿ ಪೇ ಮಾಡ್ತಾ ಇದ್ದೀನಿ ಅಂದಾಗ ನನಗೆ ಮೂರಕ್ಕೂ ಈಕ್ವಲ್ ಸ್ಯಾಟಿಸ್ಫ್ಯಾಕ್ಷನ್ ಸಿಗ್ತಾ ಇದೆಯಾ, ಈಕ್ವಲ್ ಲೆವೆಲ್ ಆಫ್ ಸ್ಯಾಟಿಸ್ಫ್ಯಾಕ್ಷನ್, ಈಕ್ವಲ್ ಯುಟಿಲ್ ಸಿಗ್ತಾ ಇದೆಯಾ ಅನ್ನುವಂಥದ್ದು. ಹೌದು, ಸಿಗ್ತಾ ಇದೆ ಅಂದರೆ ಅದು ಈಕ್ವಿಲಿಬ್ರಿಯಮ್ ಪಾಯಿಂಟ್ ಆಗಿಬಿಡುತ್ತೆ. ಎಲ್ಲಿವರೆಗೂ ಆ ಪಾಯಿಂಟ್ ನಾವು ರೀಚ್ ಆಗಲ್ಲೋ ಅಲ್ಲಿವರೆಗೂ ಒಬ್ಬ ಕನ್ಸ್ಯೂಮರು ಅವನು ಎಷ್ಟು ಸ್ಪೆಂಡ್ ಮಾಡ್ತಾನೋ ಅಲ್ಲಿವರೆಗೂ ಅವನೇನು ಮಾಡ್ತಾನೆ ಅಂದರೆ ತನ್ನ ಯುಟಿಲ್ಸ್ನ ಸ್ಯಾಟಿಸ್ಫೈ ಮಾಡುವಂಥ ಪ್ರಯತ್ನ ಮಾಡ್ತಾನೆ ಅನ್ನುವಂಥದ್ದು ಈ ಕಾನ್ಸೆಪ್ಟ್ ಅರ್ಥ. ಓಕೆ, ಎಕ್ಸಾಂಪಲ್ ಇಲ್ಲಿ ಕ್ಲಿಯರಾಗಿ ಹೇಳಬೇಕು ಅಂದರೆ, ಇಫ್ ₹1 ಸ್ಪೆಂಟ್ ಆನ್ ಅ ರೈಸ್ ಗಿವ್ಸ್ 10 ಯುಟಿಲ್ಸ್. ಈಗ ಒಂದು ರೈಸ್ ಮೇಲೆ ನಾನು ₹1 ಜಾಸ್ತಿ ಸ್ಪೆಂಡ್ ಮಾಡಿದೆ ಅಂದ ತಕ್ಷಣ ಅದರಿಂದ ನನಗೆ 10 ಯುಟಿಲ್ಸ್ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ ಅಂದರೆ, ಅದೇ ₹1 ಫ್ರೂಟ್ಸ್ ತೊಗೊಂಡಾಗ ನನಗೆ 5 ಯುಟಿಲ್ಸ್ ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ ಅಂದರೆ, ಆಬ್ವಿಯಸ್ಲಿ ಒಬ್ಬ ವ್ಯಕ್ತಿ ಏನು ಮಾಡ್ತಾನೆ, ಫ್ರೂಟ್ಸ್ ಮೇಲೆ ಕಡಿಮೆ ಸ್ಪೆಂಡ್ ಮಾಡ್ತಾನೆ, ರೈಸ್ ಮೇಲೆ ಜಾಸ್ತಿ ಸ್ಪೆಂಡ್ ಮಾಡ್ತಾನೆ. ಹೌದಾ? ಅಂಟಿಲ್ ಬೋತ್ ಗಿವ್ ದ ಸೇಮ್ ಸ್ಯಾಟಿಸ್ಫ್ಯಾಕ್ಷನ್. ಎಲ್ಲಿವರೆಗೂ ಎರಡೂ ಕೂಡ ನನಗೆ ಬ್ಯಾಲೆನ್ಸ್ಡ್ ಆಗಿ ಸೇಮ್ ಸ್ಯಾಟಿಸ್ಫ್ಯಾಕ್ಷನ್, ಲೈಕ್ ಮೈಟ್ ಬಿ 8 ಯುಟಿಲ್ಸ್ ಬರೋವರೆಗೂ ಅಥವಾ 7 ಯುಟಿಲ್ಸ್ ಬರೋವರೆಗೂ, ಕರೆಕ್ಟ್, ಅಲ್ಲಿವರೆಗೂ ನಾವು ಸ್ಪೆಂಡ್ ಮಾಡ್ತಾ ಇರ್ತೀವಿ. ದೆನ್ ಯುವರ್ ಟೋಟಲ್ ಯುಟಿಲಿಟಿ ಈಸ್ ಮ್ಯಾಕ್ಸಿಮಮ್. ಆಟೋಮೆಟಿಕ್ಕಾಗಿ ನಮ್ಮ ಟೋಟಲ್ ಯುಟಿಲಿಟಿ ಏನಾಗುತ್ತೆ, ಮ್ಯಾಕ್ಸಿಮಮ್ ಆಗುತ್ತೆ ಅಂತ. ಸೊ ಬೋತ್ ದ ಸ್ಟೇಟ್ಮೆಂಟ್ಸ್ ಆರ್ ಟ್ರೂ ಹಿಯರ್. ಸೊ ಇದು ಯುಟಿಲಿಟಿ ಕಾನ್ಸೆಪ್ಟು ಮೈಕ್ರೋ ಎಕನಾಮಿಕ್ಸಿಂದ ಓದ್ಕೊಳ್ಬೇಕು ನಾವಿಲ್ಲಿ. ಆಮೇಲೆ ನೆಕ್ಸ್ಟ್ ಕ್ವೆಶನ್ ನಂಬರ್ 22. ನೆಗೆಟಿವ್ MR ಇಸ್ ನಾಟ್ ಪಾಸಿಬಲ್ ಇನ್ ಕೇಸ್ ಆಫ್ ಪರ್ಫೆಕ್ಟ್ ಕಾಂಪಿಟೇಷನ್ ಬಿಕಾಸ್ ದ ಪ್ರೈಸ್ ರಿಮೇನ್ಸ್ ಕಾನ್ಸ್ಟೆಂಟ್ ಫಾರ್ ಅ ಪರ್ಫೆಕ್ಟ್ಲಿ ಕಾಂಪಿಟೇಟಿವ್ ಫರ್ಮ್ ಅಂತ ಹೇಳ್ತಾ ಇದ್ದಾರೆ. ಫಸ್ಟ್, ಈಗ ಪರ್ಫೆಕ್ಟ್ ಕಾಂಪಿಟೇಷನ್ ಅಂದರೆ ಏನು? ಪರ್ಫೆಕ್ಟ್ ಕಾಂಪಿಟೇಷನ್ ಅಂದರೆ ಎಲ್ಲಿ ಯಾವ ಮಾರ್ಕೆಟಲ್ಲಿ ತುಂಬ ಸೆಲ್ಲರ್ಸು, ತುಂಬ ಬೈಯರ್ಸ್ ಇರ್ತಾರೆ, ಒಂದೇ ರೀತಿಯಾದಂಥ ಪ್ರಾಡಕ್ಟ್ ಸೇಲ್ ಮಾಡ್ತಾರೆ, ಯಾರು ಬೇಕಾದರೂ ಎಲ್ಲಿ ಬೇಕಾದರೂ ಪರ್ಚೇಸ್ ಮಾಡ್ಬೋದು. ಅಲ್ಲಿ ಫರ್ಮು ಪ್ರೈಸನ್ನು ಫಿಕ್ಸ್ ಮಾಡೋದಿಲ್ಲ, ಮಾರ್ಕೆಟ್ ಪ್ರೈಸನ್ನು ಫಿಕ್ಸ್ ಮಾಡುತ್ತೆ, ಫರ್ಮ್ ಪ್ರೈಸನ್ನು ಎಕ್ಸೆಪ್ಟ್ ಮಾಡ್ಕೊಳ್ಳೋದು. ಈ ಸಿಚುವೇಷನನ್ನು ನಾವು ಪರ್ಫೆಕ್ಟ್ ಕಾಂಪಿಟೇಷನ್ ಅಂತ. ಎಕ್ಸಾಂಪಲ್ ನಾನು ಹೇಳ್ತಾ ಇರ್ತೀನಿ. ಈಗ ಫ್ಲವರ್ ಮಾರ್ಕೆಟಿಗೆ ಹೋಗ್ತೀವಿ ನಾವು, ಹಬ್ಬ ಇದೆ, ಫ್ಲವರ್ ಪರ್ಚೇಸ್ ಮಾಡಬೇಕು ಅಂತ ಫ್ಲವರ್ ಮಾರ್ಕೆಟಿಗೆ ಹೋದಾಗ ನಾವು ಅಬ್ಸರ್ವ್ ಮಾಡ್ತೀವಿ, ಪ್ರತಿಯೊಬ್ಬ ಸೆಲ್ಲರು ಕೂಡ ಒಂದೇ ಪ್ರೈಸಲ್ಲಿ ಫ್ಲವರ್ಸ್ನ ಮಾರ್ತಾ ಇರ್ತಾನೆ. ಫ್ರೂಟ್ಸು ಅಷ್ಟೇ. ಈಗ ನೀವು ಆ್ಯಪಲ್ ಪರ್ಚೇಸ್ ಮಾಡಬೇಕು ಅಂತ ಹೋದ್ರೂ ಅಲ್ಲಿ ಪ್ರತಿಯೊಬ್ಬ ಸೆಲ್ಲರು ಕೂಡ ಆಲ್ಮೋಸ್ಟ್ ಸೇಮ್ ಪ್ರೈಸಿಗೆ ಮಾರ್ಕೆಟಲ್ಲಿ ಸೇಲ್ ಮಾಡ್ತಾ ಇರ್ತಾರೆ. ಯಾಕಂದರೆ ಮಾರ್ಕೆಟು ಕುತ್ಕೊಂಡು ಡಿಸ್ಕಸ್ ಮಾಡಿ ಡಿಸೈಡ್ ಮಾಡಿರುತ್ತೆ ಇದಕ್ಕೆ ಇಷ್ಟು ಪ್ರೈಸು ಅಂತ. ಓಕೆ, ಸೊ ಅಲ್ಲಿ ಹೈ ಕಾಂಪಿಟೇಷನ್ ಇರುತ್ತೆ, ಯಾರ ಹತ್ರ ಯಾರು ಬೇಕಾದರೂ ಹೋಗಿ ಪರ್ಚೇಸ್ ಮಾಡ್ಬೋದು. ಅದನ್ನು ನಾವು ಪರ್ಫೆಕ್ಟ್ ಕಾಂಪಿಟೇಷನ್ ಅಂತ ಹೇಳ್ತೀವಿ. ಸೊ ಅಂಥ ಸಮಯದಲ್ಲಿ ಇಲ್ಲೇನು ಹೇಳ್ತಾ ಇದ್ದಾರೆ ಅಂದರೆ, ನೆಗೆಟಿವ್ ಮಾರ್ಜಿನಲ್ ರೆವೆನ್ಯೂ ಇಸ್ ನಾಟ್ ಪಾಸಿಬಲ್ ಇನ್ ಕೇಸ್ ಆಫ್
ಪರ್ಫೆಕ್ಟ್ ಕಾಂಪಿಟೇಷನ್. ನಾವು ಮಾರ್ಜಿನಲ್ ರೆವೆನ್ಯೂ ಅಂತ ಏನು ಹೇಳ್ತೀವಿ. ವಾಟ್ ಈಸ್ ರೆವೆನ್ಯೂ? ರೆವೆನ್ಯೂ ಮೀನ್ಸ್ ವಾಟ್ ವಿ ರಿಸೀವ್ ಆಫ್ಟರ್ ಸೆಲ್ಲಿಂಗ್, ರೈಟ್? ಮಾರ್ಜಿನಲ್ ರೆವೆನ್ಯೂ ಅಂದರೆ ನಾವು ಅಡಿಷ್ನಲಿ ಸೇಲ್ ಮಾಡ್ದಂಗೆ ನಮಗೇನು ರೆವೆನ್ಯೂ ಬರುತ್ತೆ ಅದನ್ನು ಮಾರ್ಜಿನಲ್ ರೆವೆನ್ಯೂ ಅಂತ ಹೇಳ್ತೀವಿ. ಅದು ನೆಗೆಟಿವ್ ಆಗೋದಕ್ಕೆ ಸಾಧ್ಯ ಇಲ್ಲ ಇನ್ ಕೇಸ್ ಆಫ್ ಪರ್ಫೆಕ್ಟ್ ಕಾಂಪಿಟೇಷನ್ ಅಂತ ಹೇಳ್ತಾ ಇದ್ದಾರೆ. ಅದು ಸತ್ಯ. ನಾವು ಪರ್ಫೆಕ್ಟ್ ಕಾಂಪಿಟೇಷನಲ್ಲಿ ಮಾರ್ಜಿನಲ್ ರೆವೆನ್ಯೂ ಏನಾಗುತ್ತೆ, ಪಾಸಿಟಿವ್ ಆಗ್ತಾ ಹೋಗುತ್ತೆ, ನೆಗೆಟಿವ್ ಆಗೋದಿಲ್ಲ. ದ ಪ್ರೈಸ್ ರಿಮೇನ್ಸ್ ಕಾನ್ಸ್ಟೆಂಟ್ ಫಾರ್ ಅ ಪರ್ಫೆಕ್ಟ್ಲಿ ಬಿಕಾಸ್ ಯಾಕೆ ಅಂದರೆ ಪರ್ಫೆಕ್ಟ್ಲಿ ಕಾಂಪಿಟೇಟಿವ್ ಎನ್ವಾನ್ಮೆಂಟಲ್ಲಿ, ಮಾರ್ಕೆಟಲ್ಲಿ ಪ್ರೈಸು ಆಲ್ಮೋಸ್ಟ್ ಸೇಮ್ ಇರುತ್ತೆ, ಎಲ್ಲರಿಗೂ ಸೇಮ್ ಇರುತ್ತೆ. ಓಕೆ, ಸೊ ಇನ್ ಕೇಸ್ ಅದು ಪರ್ಫೆಕ್ಟ್ ಕಾಂಪಿಟೇಷನ್ ಅಲ್ಲ ಅಂದಾಗ ನೆಗೆಟಿವ್ ಆಗುವಂಥ ಚಾನ್ಸಸ್ ಇರುತ್ತೆ. ಓಕೆ, ಸೊ ದಟ್ ಈಸ್ ದ ಥಿಂಗ್. ಪರ್ಫೆಕ್ಟ್ ಕಾಂಪಿಟೇಷನ್ ನಲ್ಲಿ ಮಾರ್ಜಿನಲ್ ರೆವೆನ್ಯೂ ಯಾವ ರೀತಿ ಆಗುತ್ತೆ, ಏರಿಳಿತಗಳು ಯಾವ ರೀತಿ ಇದೆ ಅನ್ನುವಂಥದ್ರ ಬಗ್ಗೆ ಹೇಳಿದ್ದಾರೆ. ಸೊ ಅದ್ರ ಬಗ್ಗೆ, ಸೊ ಬೋತ್ ದ ಸ್ಟೇಟ್ಮೆಂಟ್ಸ್ ಆರ್ ಟ್ರೂ. ಓಕೆ, ಸೊ ಇಲ್ಲೂ ಕೂಡ ಅಷ್ಟೇ, ಬೋತ್ ದ ಸ್ಟೇಟ್ಮೆಂಟ್ಸ್ ಆರ್ ಟ್ರೂ ಆ್ಯಂಡ್ ಇಲ್ಲೂ ಕೂಡ ಬೋತ್ ದ ಸ್ಟೇಟ್ಮೆಂಟ್ಸ್ ಆರ್ ಟ್ರೂ ಆ್ಯಂಡ್ ಆರ್ ರೀಸನ್ ಇಸ್ ದ ಕರೆಕ್ಟ್ ಎಕ್ಸ್ಪ್ಲನೇಷನ್ ಆಫ್ ಅಸರ್ಷನ್. ನೆಕ್ಸ್ಟ್ ಕ್ವೆಶನ್ ನಂಬರ್ 23 ಬರೋಣ. ಕ್ವೆಶನ್ ನಂಬರ್ 23 ನಿಮಗೆ ಗೊತ್ತಿದೆ, ಮೇಜರ್ಲಿ ಆಲ್ ದೀಸ್ ಆರ್ ರಿಲೇಟಿಂಗ್ ಟು ಡಿಮ್ಯಾಂಡ್, ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್ ಅಲ್ವಾ? ಡಿಮ್ಯಾಂಡ್ ಕಾನ್ಸೆಪ್ಟು, ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್ ಕಾನ್ಸೆಪ್ಟು, ಅದ್ರ ಬಗ್ಗೆ ನಿಮಗೆ ಗೊತ್ತಿರಬೇಕು ನಾಲೆಡ್ಜು. ಎಕನಾಮಿಕ್ಸಿಂದ ಆಲ್ಮೋಸ್ಟ್ ಇಲ್ಲಿ 10 ಕ್ವೆಶನ್ಸನ್ನ ಕೇಳಿದ್ದಾರೆ ನೋಡಿ ಕೇಸ್ ಸೆಟ್ಟಲ್ಲಿ. ಸೊ ಎಕನಾಮಿಕ್ಸ್, ಮೈಕ್ರೋ ಎಕನಾಮಿಕ್ ಕಾನ್ಸೆಪ್ಟ್ ಲೈಕ್ ಡಿಮ್ಯಾಂಡ್, ಸಪ್ಲೈ, ಮಾರ್ಕೆಟ್ ಸ್ಟ್ರಕ್ಚರ್, ಕಾಸ್ಟ್ ಕರ್ವ್ಸ್, ರೆವೆನ್ಯೂ ಕಾನ್ಸೆಪ್ಟ್, ಯುಟಿಲಿಟಿ ಕಾನ್ಸೆಪ್ಟ್, ಇದೆಲ್ಲ ಕಾನ್ಸೆಪ್ಟನ್ನ ನಾವು ಓದ್ಕೊಳ್ಳೋದ್ರಿಂದ ಆಲ್ಮೋಸ್ಟ್ ಒಂದು 8 to 10 ಕ್ವೆಶನ್ಸ್ ಕವರ್ ಮಾಡ್ಕೊಳ್ಬಹುದು. ಅದರಲ್ಲಿ 5 ಕ್ವೆಶನ್ಸು ಸರಿಯಾದ್ರೂ ದಟ್ ಕುಡ್ ಬಿ ಅ ವೆಲ್ ಮಾರ್ಕ್ಸ್, ದಟ್ ಕ್ಯಾನ್ ಹೆಲ್ಪ್ ಯು ಗೆಟ್ ಅಪ್ ಗುಡ್ ಮಾರ್ಕ್ಸ್. ಓಕೆ, ಸೊ 23rd ಕ್ವೆಶನ್ ನಂಬರ್ಗೆ ಸಬ್ಸ್ಟಿಟ್ಯೂಟ್ ಗೂಡ್ಸ್ ನೋಡಿ. ಸಬ್ಸ್ಟಿಟ್ಯೂಟ್ ಗೂಡ್ಸಿಗೆ ಎಕ್ಸಾಂಪಲ್ ಟೀ ಆ್ಯಂಡ್ ಕಾಫಿ. ಓಕೆ, ನಾನು ವಿತ್ ಎಕ್ಸಾಂಪಲ್ ತೊಗೊಂಡೇ ಕುತ್ಕೊಂಡ್ಬಿಟ್ಟಿದ್ದೀನಿ ಬಿಕಾಸ್ ಈಸಿಯಾಗಿ ಶಾರ್ಟ್ ವಿಡಿಯೋ ಮಾಡ್ತಾ ಆಲ್ಮೋಸ್ಟ್ ವಿತಿನ್ 30 ಮಿನಿಟ್ಸಲ್ಲಿ ನಾನು ವೀಡಿಯೋಸ್ ಕವರ್ ಮಾಡಬೇಕು. ಅದಕ್ಕೋಸ್ಕರ ಎಲ್ಲ ರೆಡಿ ಮಾಡ್ಕೊಂಡು ಕೂತಿದ್ದೀನಿ. ಸಬ್ಸ್ಟಿಟ್ಯೂಟ್ ಗೂಡ್ಸ್ ಅಂದರೆ ಒಂದು ಗೂಡ್ಸಿಗೆ ಆಲ್ಟರ್ನೇಟ್ ಅಂತ ಹೇಳ್ಬೋದು. ಈಗ ಟೀಗೆ ಕಾಫಿ ಇಸ್ ಅ ಸಬ್ಸ್ಟಿಟ್ಯೂಟ್, ಕರೆಕ್ಟ್? ಸೊ ಎರಡಕ್ಕೂ ಪಾಸಿಟಿವ್ ಕ್ರಾಸ್ ಎಲಾಸ್ಟಿಸಿಟಿ ಇರುತ್ತೆ ಪ್ರೈಸ್ ಎಲಾಸ್ಟಿಸಿಟಿ ಅಂತ ಬಂದಾಗ. ಓಕೆ, ಸೊ ಏನಾಗುತ್ತೆ ಇಲ್ಲಿ, ಇಫ್ ಕಾಫಿ ಪ್ರೈಸಸ್ ಇನ್ಕ್ರೀಸಸ್ ಅವಾಗ ಏನಾಗುತ್ತೆ, ಕಾಫಿ ಪ್ರೈಸ್ ಇನ್ಕ್ರೀಸ್ ಈಗ ಫಾರ್ ಎಕ್ಸಾಂಪಲ್ ಒಂದು ಅಂಗಡಿಗೆ ಹೋಗ್ತೀರಾ, ಟೀ 10 ರೂಪೀಸು, ಕಾಫಿ 12 ರೂಪೀಸ್ ಅಂತ ಹೇಳ್ತಾರೆ. ಈಗ ನಿಮಗೆ ಟೀ ತುಂಬ ಇಷ್ಟ ಅಂದರೆ ಟೀನ ಪರ್ಚೇಸ್ ಮಾಡ್ತೀರಾ, ಕಾಫಿ ತುಂಬ ಇಷ್ಟ ಅಂದರೆ ಕಾಫಿ ಪರ್ಚೇಸ್ ಮಾಡ್ತೀರಾ, ಅದು ಡಿಫ್ರೆಂಟ್ ಫಾರ್ಮ್ ಆಗುತ್ತೆ. ಬಟ್ ಇಲ್ಲಿ ಎಕನಾಮಿಕ್ಸಲ್ಲಿ ನಾವು ಮಾತಾಡುವಾಗ ಏನು ಹೇಳ್ತಾನಂದ್ರೆ, ಟೀ 10 ರೂಪೀಸ್, ಕಾಫಿ 12 ರೂಪೀಸ್ ಅಂದರೆ ಮ್ಯಾಕ್ಸಿಮಮ್ ಜನ ಟೀ ಪರ್ಚೇಸ್ ಮಾಡ್ತಾರೆ, ಯಾಕಂದರೆ ಅದು ಕಡಿಮೆ ರೇಟು. ಓಕೆ, ಅಂದರೆ ಡಿಮ್ಯಾಂಡ್ ಫಾರ್ ಟೀ ಇನ್ಕ್ರೀಸಸ್. ಅದನ್ನು ಪಾಸಿಟಿವ್ ಕ್ರಾಸ್ ಎಲಾಸ್ಟಿಸಿಟಿ ಅಂತ ಹೇಳ್ತೀವಿ. ಯಾವಾಗ ಒಂದು ಪ್ರಾಡಕ್ಟಿಗೆ ಪ್ರೈಸ್ ಜಾಸ್ತಿ ಆದಾಗ ಅದಕ್ಕೆ ಡಿಮ್ಯಾಂಡ್ ಬಿದ್ದೋಗುತ್ತಲ್ವಾ, ಕಾಫಿ ಪ್ರೈಸ್ ಇನ್ಕ್ರೀಸ್ ಆದರೆ ಡಿಮ್ಯಾಂಡ್ ಬಿದ್ದೋಗುತ್ತಾನೆ ಅದಕ್ಕೆ ಕಾಫಿಗೆ, ಆವಾಗ ಟೀಗೆ ಡಿಮ್ಯಾಂಡ್ ಇನ್ಕ್ರೀಸ್ ಆಗುತ್ತೆ. ಅದು ಸಬ್ಸ್ಟಿಟ್ಯೂಟ್ ಗೂಡ್ಸ್. ನೆಕ್ಸ್ಟು ಕಾಂಪ್ಲಿಮೆಂಟರಿ ಗೂಡ್ಸು. ಕಾಂಪ್ಲಿಮೆಂಟರಿ ಗೂಡ್ಸ್ ಅಂದರೆ ಒಂದಕ್ಕೊಂದು ಲಿಂಕ್ ಆಗಿರುವಂಥ ಗೂಡ್ಸು. ಫಾರ್ ಎಕ್ಸಾಂಪಲ್ ಕಾರ್ ಆ್ಯಂಡ್ ಪೆಟ್ರೋಲ್. ಓಕೆ, ನಮಗೆ ಗೊತ್ತಿದೆ ಒಂದು ಕಾರು ಆನ್ ಆ್ಯನ್ ಆವ್ರೇಜ್ 1 ಲೀಟರ್ ಪೆಟ್ರೋಲಲ್ಲಿ 10 ಕಿಲೋಮೀಟರ್ ಓಡುತ್ತೆ ಅಂತ ಅಂದ್ಕೊಳ್ಳೋಣ. ಓಕೆನಾ? ಸೊ ಈಗ ಪೆಟ್ರೋಲ್ ಪ್ರೈಸಸ್ ಜಾಸ್ತಿ ಆಗೋದ್ರೆ ಏನಾಗುತ್ತೆ, ಜನ ಕಾರ್ನ ಪರ್ಚೇಸ್ ಮಾಡೋದು ಕಡಿಮೆ ಮಾಡ್ತಾರೆ. ಅಥವಾ ಕಾರ್ ಪ್ರೈಸ್ ಜಾಸ್ತಿ ಆಗೋದ್ರೆ ಜನ ಪೆಟ್ರೋಲ್ನ ಪರ್ಚೇಸ್ ಮಾಡೋದು ಕಡಿಮೆ ಮಾಡ್ತಾರೆ, ಕರೆಕ್ಟ್? ಸೊ ಇಲ್ಲೇನಾಗುತ್ತೆ ಅಂದರೆ ಒಂದರ ಪ್ರೈಸ್ ಜಾಸ್ತಿ ಆದಾಗ ಇನ್ನೊಂದಕ್ಕೆ ಡಿಮ್ಯಾಂಡು ಕಡಿಮೆ ಆಗುತ್ತೆ. ಓಕೆ, ಸೊ ದಟ್ ಈಸ್ ನೆಗೆಟಿವ್ ಕ್ರಾಸ್ ಎಲಾಸ್ಟಿಸಿಟಿ ಅಂತ ಹೇಳ್ತೀವಿ. ಸೊ ಇಲ್ಲಿ ಸಬ್ಸ್ಟಿಟ್ಯೂಟಿಗೆ ಪಾಸಿಟಿವ್ ಕ್ರಾಸ್ ಎಲಾಸ್ಟಿಸಿಟಿ, ಎಗೆ 3, ಕಾಂಪ್ಲಿಮೆಂಟರಿ ಗೂಡ್ಸ್ಗೆ ನೆಗೆಟಿವ್ ಕ್ರಾಸ್ ಎಲಾಸ್ಟಿಸಿಟಿ, ಬಿಗೆ 1. ಸೊ ಆನ್ಸರ್ ಈಸ್ 2. ಗಿಫನ್ ಗೂಡ್ಸು. ಗಿಫನ್ ಗೂಡ್ಸ್ ಅಂದರೆ ನೋಡಿ, ಪೀಪಲ್ಲು ಅಂದರೆ ಎಸ್ಪೆಷಲಿ ಪುವರ್ ಪೀಪಲ್, ಈಗ ಅವ್ರಿಗೆ ಅಕ್ಕಿ ಬೇಕು, ಪ್ರೈಸ್ ಇನ್ಕ್ರೀಸ್ ಆದ್ರೂ ಅವರು ಪರ್ಚೇಸ್ ಮಾಡೇ ಮಾಡ್ತಾರೆ. ಹೌದಾ? ಯಾವುದೋ ರೇರ್ ಕೇಸಸಲ್ಲಿ ಪರ್ಚೇಸ್ ಮಾಡ್ದಲೇ ಇರ್ಬೋದು. ಅಂದರೆ ಅದು ಪಾಸಿಟಿವ್ ಪ್ರೈಸ್ ಎಲಾಸಿಟಿ. ಟಿಫನ್ ಗೂಡ್ಸಿಗೆ ತುಂಬ ಅವಶ್ಯಕತೆ ಇರುವಂಥ ಗೂಡ್ಸ್ಗಳು
ಓಕೆ, ಸೊ ಅದನ್ನು ನಾವು ಗಿಫನ್ ಗೂಡ್ಸ್ ಅಂತೀವಿ. ಅದಕ್ಕೆ ಪಾಸಿಟಿವ್ ಪ್ರೈಸ್ ಎಲಾಸ್ಟಿಸಿಟಿ. ಹೈ ಇನ್ಕಮ್ ಗ್ರೂಪ್, ಈಗ ಹೈ ಇನ್ಕಮ್ ಗ್ರೂಪಿಗೆ ಪ್ರೈಸಸ್ ಏನಾದರೆ ಏನು ಅಲ್ವಾ? ಈಗ ಶುಗರು 100 ರೂಪಾಯಿ ಇದ್ರೂ ಪರ್ಚೇಸ್ ಮಾಡ್ತಾರೆ, ಅವರು 500 ರೂಪಾಯಿ ಇದ್ರೂ ಪರ್ಚೇಸ್ ಮಾಡ್ತಾರೆ. ಹೈ ಇನ್ಕಮ್ ಗ್ರೂಪಿಗೆ ಇಟ್ ಡಸಂಟ್ ಮ್ಯಾಟರ್. 1 ಲೀಟರ್ ಹಾಲು 50 ರೂಪಾಯಿ ಇದ್ರೂ ಪರ್ಚೇಸ್ ಮಾಡ್ತಾರೆ, 100 ರೂಪಾಯಿ ಇದ್ರೂ ಪರ್ಚೇಸ್ ಮಾಡ್ತಾರೆ. ಸೊ ಲೋ ಪ್ರೈಸ್ ಎಲಾಸ್ಟಿಸಿಟಿ ಫಾರ್ ಹೈ ಇನ್ಕಮ್ ಗ್ರೂಪ್. ಓಕೆ, ಸೊ ಇದು ಪ್ರೈಸ್ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್, ಟೈಪ್ಸ್ ಆಫ್ ಗೂಡ್ಸ್, ಇದು ಗೊತ್ತಿರಬೇಕು ಇಂಪಾರ್ಟೆಂಟ್ ಆಗಿ. ನೆಕ್ಸ್ಟ್ ಕ್ವೆಶನ್ ನಂಬರ್ 24, ಅಸರ್ಷನ್. ಮತ್ತೆ ಯುಟಿಲಿಟಿ ಬಗ್ಗೆನೇ ಕಾನ್ಸೆಪ್ಟ್ ಕೇಳಿದ್ದಾರೆ ಇಲ್ಲಿ. ವಾಂಟ್ ಸ್ಯಾಟಿಸ್ಫೈಯಿಂಗ್ ಪವರ್ ಆಫ್ ಕಮೋಡಿಟಿ ಇಸ್ ಕಾಲ್ಡ್ ಇಟ್ಸ್ ಯುಟಿಲಿಟಿ. ಆಗಲೇ ನಾನು ಡೆಫಿನೇಷನ್ನೇ ಹೇಳಿದೆ. ವಾಂಟ್ ಸ್ಯಾಟಿಸ್ಫೈಯಿಂಗ್ ಪವರ್ ಆಫ್ ಅ ಕಮೋಡಿಟಿ ಇಸ್ ಕಾಲ್ಡ್ ಆಸ್ ಯುಟಿಲಿಟಿ. ದಿಸ್ ಇಸ್ ರೈಟ್. ಯುಟಿಲಿಟಿ ಮೇ ನಾಟ್ ಹ್ಯಾವ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಮೊರಾಲಿಟಿ ಕೋಡ್ಸ್. ನೋಡಿ, ಈಗ ನಾವು ಯುಟಿಲಿಟಿ ಸ್ಯಾಟಿಸ್ಫ್ಯಾಕ್ಷನ್ ಅಂತ ಯೋಚನೆ ಮಾಡಿದಾಗ ನಮ್ಮ ಮಾರಲ್ ವ್ಯಾಲ್ಯೂಸ್ನ ಬಗ್ಗೆ ಯೋಚನೆ ಮಾಡಲ್ಲ, ಹೌದಾ? ಈಗ ನೋಡಿ, ಒಬ್ಬ ಮಗುಗೆ ಬಿಸ್ಕೆಟ್ ಕೊಟ್ಟರೆ ಖುಷಿ ಆಗುತ್ತೆ, ಹಿ ಗೆಟ್ ಸ್ಯಾಟಿಸ್ಫೈ. ಅದೇ ಸ್ವಲ್ಪ ಯಂಗ್ಸ್ಟರ್ಸಿಗೆ ಸಿಗರೆಟ್ ಸೇದಿದ್ರೆ ಅಥವಾ ಕುಡಿದ್ರೆ ಸ್ಯಾಟಿಸ್ಫೈ ಆಗುತ್ತೆ. ಮಾರಲ್ ಕೋಡ್ಸ್ ಇಲ್ಲ, ಅದು ತಪ್ಪು, ಸಿಗರೆಟ್ ಸೇದೋದು ತಪ್ಪು ಅನ್ನೋದು ಗೊತ್ತಿರುತ್ತೆ, ಆದರೂ ಕೂಡ ಅದು ಸೇದಿದ್ರೇ ಅವ್ರಿಗೆ ಸ್ಯಾಟಿಸ್ಫೈ ಅಲ್ವಾ? ಸೊ ಯುಟಿಲಿಟಿ ಮೇ ನಾಟ್ ಹ್ಯಾವ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಮೊರಾಲಿಟಿ ಕೋಡ್ಸ್. ದಟ್ ಈಸ್ ಆಲ್ಸೋ ಟ್ರೂ. ಸೊ ಬೋತ್ ಎ ಆ್ಯಂಡ್ ಆರ್ ಟ್ರೂ ಹಿಯರ್. ಕ್ವೆಶನ್. ಸೊ ನೆಕ್ಸ್ಟ್ ಈಸ್ ಕ್ವೆಶನ್ ನಂಬರ್ 25. The market demand curve for a perfect competitive industry, that is quantity demanded, QD ಅಂದರೆ quantity demanded is equal to 12 minus 2P ante. The market supply curve is QS. QS ಅಂದರೆ quantity supplied is equal to 3 plus P. The market will be in the equilibrium if ಅಂತ ಹೇಳಿದ್ದಾರೆ. ಅವಾಗ ನಾವು ಏನು ಮಾಡಬೇಕು ಅಂದರೆ QD is equal to 12, ಇದನ್ನು ಸಾಲ್ವ್ ಮಾಡಿರೋದನ್ನೇ ತೋರಿಸ್ಬಿಡ್ತೀವಿ. ಸೊ ನೋಡಿ, ಈಗ ನಾವೇನು ಮಾಡಬೇಕು, ಈಕ್ವಿಲಿಬ್ರಿಯಮ್ ಅಂತ ಹೇಳಿರೋದ್ರಿಂದ ಕ್ವಾಂಟಿಟಿ ಡಿಮ್ಯಾಂಡೆಡ್ ಈಸ್ ಈಕ್ವಲ್ ಟು ಕ್ವಾಂಟಿಟಿ ಸಪ್ಲೈ. ಓಕೆ, ಈಗ ಕ್ವಾಂಟಿಟಿ ಡಿಮ್ಯಾಂಡೆಡ್ ಏನೋ 12 minus 2P, ಕ್ವಾಂಟಿಟಿ ಸಪ್ಲೈ ಏನೋ 3 plus P ಅಲ್ವಾ? ಅದನ್ನು ಬರ್ಕೊಳ್ಬೇಕು. 12 minus 2P ಈಸ್ ಈಕ್ವಲ್ ಟು 3 minus P. ಆವಾಗಲೇ ಕ್ವಾಂಟಿಟಿ ಡಿಮ್ಯಾಂಡೆಡ್ ಈಸ್ ಈಕ್ವಲ್ ಟು ಕ್ವಾಂಟಿಟಿ ಸಪ್ಲೈ, ಹೌದಾ? ಈಗ 12 minus 2P ಹೆಂಗೆ ಬರೆಯೋಕ್ಕಾಗುತ್ತೆ? ಸೊ ಮೊದಲು P ಇರೋದನ್ನು ಒಂದು ಕಡೆ P 2P ಪ್ಲಸ್ P ಇದೆ ಅಲ್ವಾ, ಇದನ್ನು ಒಂದು ಕಡೆ ತೊಗೊಂಡು ಬರೋಣ, ಮತ್ತು 12 minus 3 ಇರೋದನ್ನು ಸ್ವಲ್ಪ ಈ ಕಡೆ ತೊಗೊಂಡು ಬರೋಣ, ಕರೆಕ್ಟ್? ಸೊ ಅವಾಗ ನಾವೇನು ಮಾಡ್ಬೋದು ನೋಡಿ, ಇದೆಲ್ಲ ಒಂದು ಅರೇಂಜ್ ಮಾಡಿಕೊಟ್ರೆ 12 minus 3 is 9. ನೆಕ್ಸ್ಟು 2P ಪ್ಲಸ್ another P is 3P, ಕರೆಕ್ಟ್? ಸೊ 9 is equal to 3P ಅಂದರೆ P is equal to 9 divided by 3, 3. So here if P is equal to 3 in either equations, ಈಗ ಯಾವುದಾದ್ರೂ ಒಂದು ಇಕ್ವೇಷನ್ ತೊಗೊಳ್ಳೋಣ. ಇಲ್ಲಿ 12 minus 2Pನೇ ತೊಗೊಂಡಿದ್ದಾರೆ, P ಇರೋ ಜಾಗದಲ್ಲಿ 3 ಹಾಕಿದ್ರು. ಸೊ 2 3s are 6, ಕರೆಕ್ಟ್? 12 minus 6 is 6. ಸೊ Q is 6. ಸೊ ಸಿಂಪಲ್ ಇದು. ಎರಡು ಫಾರ್ಮುಲಾಸ್ನ ಹಾಕ್ಕೊಂಡು ಅದನ್ನು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಮಗೆ ಆನ್ಸರ್ ಬರುತ್ತೆ P is equal to 3. P is equal to 3 ಬಂದರೆ ಇಲ್ಲೇ ಗೊತ್ತಾಗ್ಬಿಡುತ್ತೆ ನಮಗೆ, Q ಏನು ಕ್ಯಾಲ್ಕುಲೇಟ್ ಮಾಡೋ ಅವಶ್ಯಕತೆನೇ ಇಲ್ಲ, ಎಲ್ಲೂ ಕೂಡ P is equal to 3 ಅಂತ ಮತ್ತೆ ಕೊಟ್ಟಿಲ್ಲ. ಓಕೆ, ನೆಕ್ಸ್ಟ್ ಕ್ವೆಶನ್ ನಂಬರ್ 26. A firm sells its output in a market characterized by many sellers and many buyers ಅಂದರೆ ಅದು ಆಬ್ವಿಯಸ್ಲಿ ಪರ್ಫೆಕ್ಟ್ ಕಾಂಪಿಟೇಷನ್. ಆಗಲೇ ನಾನು ಎಕ್ಸಾಂಪಲ್ ಹೇಳಿದೆ, ಅದು ಮೆನಿ ಸೆಲ್ಲರ್ಸ್ ಮೆನಿ ಬೈಯರ್ಸ್. ಏನು ಎಕ್ಸಾಂಪಲ್ ಕೊಟ್ಟೆ ಹೇಳಿ? ಮಾರ್ಕೆಟಿಗೆ ಹೋಗ್ತೀವಿ, ಹಬ್ಬ ಹೂವು ತೊಗೊಳ್ಬೇಕು, ಪರ್ಫೆಕ್ಟ್ ಕಾಂಪಿಟೇಷನು, ತುಂಬ ಜನ ಬೈಯರ್ಸ್ ಇದ್ದಾರೆ, ತುಂಬ ಜನ ಸೆಲ್ಲರ್ಸ್ ಇದ್ದಾರೆ, ಹೋಮೋಜಿನಿಯಸ್ ಒಂದೇ ರೀತಿ ಪ್ರಾಡಕ್ಟನ್ನು ಸೆಲ್ ಮಾಡ್ತಾ ಇದ್ದಾರೆ, ರೈಟ್? ಸೊ ಅನ್ಲಿಮಿಟೆಡ್ ಲಾಂಗ್ ರನ್ ರಿಸೋರ್ಸ್ ಮೊಬಿಲಿಟಿ ಆ್ಯಂಡ್ ಪರ್ಫೆಕ್ಟ್ ನಾಲೆಜ್, ದೆನ್ ದ ಫರ್ಮ್ ಇಸ್ ಅ ಪರ್ಫೆಕ್ಟ್ ಕಾಂಪಿಟರ್. ಇದನ್ನು ನಾವು ಮಾರ್ಕೆಟ್ ಸ್ಟ್ರಕ್ಚರ್ಸ್ ಆ್ಯಂಡ್ ಪ್ರೈಸ್ ಡಿಟರ್ಮಿನೇಷನ್ ಅನ್ನುವಂಥ ಟಾಪಿಕಲ್ಲಿ ಎಕನಾಮಿಕ್ಸಲ್ಲಿ ಓದಬೇಕು. ಇದು ಇಂಪಾರ್ಟೆಂಟು, ತುಂಬ ಇಂಪಾರ್ಟೆಂಟು. ಇಲ್ಲಿಂದ ಕ್ವೆಶನ್ 100%, ನೀವು ಕಾಮರ್ಸ್ ಆದರೂ ಆಗಿರಿ, ಮ್ಯಾನೇಜ್ಮೆಂಟ್ ಆದರೂ ಆಗಿರಲಿ, ಇಲ್ಲಿಂದ ಕ್ವೆಶನ್ ಬಂದೇ ಬರುತ್ತೆ. ಸೊ ಓದಲೇಬೇಕು. ಈ ಕಾನ್ಸೆಪ್ಟ್ ನೀವು ಓದಿದ್ರೆ 1 or 2 ಕ್ವೆಶನ್ಸನ್ನು ಆರಾಮಾಗಿ ಕವರ್ ಮಾಡ್ಕೊಳ್ಬಹುದು. ನೆಕ್ಸ್ಟ್ ಕ್ವೆಶನ್ ನಂಬರ್ 27. ಸೊ ಕ್ವೆಶನ್ ನಂಬರ್ 27ಅಲ್ಲಿ
ಈಚ್ ಶಾರ್ಟ್ ರನ್ ಕರ್ವ್ಸ್ ಕೋಇನ್ಸಿಡೆನ್ಸ್ ವಿತ್ ಇನ್ಸೈಟ್ಸ್ ವಿತ್ LAC ಲಾಂಗ್ ರನ್ ಕರ್ವ್. ಓಕೆ, ಲಾಂಗ್ ರನ್ ಆವ್ರೇಜ್ ಕಾಸ್ಟ್ ಕರ್ವ್ ಅಂತ ಹೇಳ್ತೀವಿ. ನೋಡಿ ಕ್ವೆಶನ್ ಏನು ಹೇಳ್ತಾ ಇದೆ, ಈಚ್ ಶಾರ್ಟ್ ರನ್ ಆವ್ರೇಜ್ ಕಾಸ್ಟ್ ಕರ್ವ್ ಕೋಇನ್ಸೈಡ್ಸ್ ಅಂದರೆ ಟಚಸ್ ದ ಲಾಂಗ್ ರನ್ ಆವ್ರೇಜ್ ಕಾಸ್ಟ್ ಕರ್ವ್ ಅಟ್ ವಿಚ್ ಪಾಯಿಂಟ್ ಅಂತ. ಅಟ್ ದ ಲೋವರ್ ಪಾಯಿಂಟ್ ಅಂತ ಅನ್ನೋದು ಆನ್ಸರ್. ಅಟ್ ದ ಲೋವರ್ ಪಾಯಿಂಟ್ ಅಂತ ಹೇಗೆ ನೋಡಿ, ಇದು ಕಾಸ್ಟ್ ಕರ್ವ್ಸ್ ನಾವು ಓದುವಾಗ ನಮಗೆ ಗೊತ್ತಿರಬೇಕು, ಶಾರ್ಟ್ ರನ್ನಲ್ಲಿ ಈಗ ಕಾಸ್ಟ್ ಕರ್ವ್ಸ್ ಅಂದರೆ ಏನು? ಕಾಸ್ಟ್ ಕರ್ವ್ಸ್ ಅಂದರೆ ಯಾವ ರೀತಿ ನಾವು ಕಾಸ್ಟನ್ನು ಆದಷ್ಟು ಕಡಿಮೆ ಮಾಡುವಂಥ ಪ್ರಯತ್ನ ಮಾಡ್ತೀವಿ. ಪ್ರೊಡಕ್ಷನ್ ರಿಲೇಟೆಡ್ ಇದು ಮೈಕ್ರೋ ಎಕನಾಮಿಕ್ಸಲ್ಲಿ. ಓಕೆ, ಅದರಲ್ಲಿ ಕಾಸ್ಟ್ ಕಾನ್ಸೆಪ್ಟ್ಸಲ್ಲಿ ಪ್ರೊಡಕ್ಷನ್ ಕಾಸ್ಟ್ ಕಾನ್ಸೆಪ್ಟ್ಸ್ ಅಂತ ಬಂದಾಗ ಅದರಲ್ಲಿ ನಾವು ಶಾರ್ಟ್ ರನ್ನು ಮತ್ತು ಲಾಂಗ್ ರನ್ನನ್ನು ಓದ್ತೀವಿ. ಸೊ ಶಾರ್ಟ್ ರನ್ ಇಲ್ಲಿ ಕಾಸ್ಟ್ ಕಾನ್ಸೆಪ್ಟ್ಸ್ ಅಂದರೆ ಏನು? ನಾವು ಆದಷ್ಟು ಕಾಸ್ಟನ್ನು ಕಡಿಮೆ ಮಾಡಬೇಕು. ಶಾರ್ಟ್ ರನ್ನಲ್ಲಿ ಕಾಸ್ಟನ್ನು ಕಡಿಮೆ ಮಾಡಬೇಕಾದ್ರೆ ಎಲ್ಲ ಇನ್ಪುಟ್ಸು ಸೇಮ್ ಇರುತ್ತೆ, ಚೇಂಜೇ ಆಗಲ್ಲ. ಆದರೆ ಲಾಂಗ್ ರನ್ನಲ್ಲಿ ಹಂಗಾಗುತ್ತಾ? ಆಗಲ್ಲ. ಲಾಂಗ್ ರನ್ನಲ್ಲಿ ಇನ್ಪುಟ್ಸ್ ನಾವೇನು ಹಾಕ್ತೀವಿ, ಲ್ಯಾಂಡ್, ಲೇಬರ್, ಅದೆಲ್ಲ ಅದೆಲ್ಲ ಚೇಂಜ್ ಮಾಡಲೇಬೇಕಾಗುತ್ತೆ. ಮಷಿನರೀಸ್ ಎಲ್ಲ ಚೇಂಜ್ ಮಾಡಲೇಬೇಕಾಗುತ್ತೆ ಲಾಂಗ್ ರನ್ನಲ್ಲಿ. ಸೊ ಲಾಂಗ್ ರನ್ನಲ್ಲಿ ಫಾರ್ಮು ಇನ್ಪುಟ್ಸನ್ನು ಚೇಂಜ್ ಮಾಡುತ್ತೆ. ಆವಾಗ ಏನಾಗುತ್ತೆ ಅಂದರೆ ಈಚ್ ಶಾರ್ಟ್ ರನ್ ಆವ್ರೇಜ್ ಕರ್ವು ಒಂದು ಪ್ಲ್ಯಾಂಟ್ ಸೈಜನ್ನು ರೆಪ್ರೆಸೆಂಟ್ ಮಾಡಿದ್ರೆ ಅಟ್ ದ ಲೋವೆಸ್ಟ್ ಪಾಯಿಂಟ್ ಆಫ್ ಶಾರ್ಟ್ ರನ್ ಆವ್ರೇಜ್ ಕರ್ವ್ ಕಾಸ್ಟ್ ಇಸ್ ಮಿನಿಮಮ್. ತುಂಬ ಲೋಯೆಸ್ಟ್ ಪಾಯಿಂಟ್ ಆಗಿದ್ದಾಗ ಶಾರ್ಟ್ ರನ್ ಆವ್ರೇಜ್ ಕಾಸ್ಟ್ ಇದರಲ್ಲಿ ಕಾಸ್ಟ್ ತುಂಬ ಮಿನಿಮಮ್ ಆಗಿರುತ್ತೆ. ಆ ಟೈಮಲ್ಲಿ ಆಟೋಮೆಟಿಕ್ಕಾಗಿ ಲಾಂಗ್ ರನ್ ಆವ್ರೇಜ್ ಕಾಸ್ಟನ್ನು ಅದು ಟಚ್ ಮಾಡುತ್ತೆ. ಸೊ ಇದು ಕಾನ್ಸೆಪ್ಟು ಲಾಂಗ್ ರನ್ ಮತ್ತು ಶಾರ್ಟ್ ರನ್ ಆವ್ರೇಜ್ ಕಾಸ್ಟ್ ಕರ್ವ್ಸ್. ಸೊ ಕಾಸ್ಟ್ ಕರ್ವ್ಸ್ ರಿಲೇಟೆಡ್ ಆಗಿ ಇಲ್ಲಿ 2 ಕ್ವೆಶನ್ಸ್ ಆಲ್ರೆಡಿ ಪ್ರೀವಿಯಸ್ಲಿ ಒಂದು ಬಂದಿತ್ತು, ಇಲ್ಲೊಂದು ಬಂದಿದೆ. ನೆಕ್ಸ್ಟ್ ಕ್ವೆಶನ್ ನಂಬರ್ 28. ಅ ಮಾಡೆಲ್ ಆಫ್ ಗೇಮ್ ಥಿಯರಿ ಆಫ್ ಓಲಿಗೋಪೊಲಿ ಇಸ್ ನೌನ್ ಆಸ್. ಸೊ ನೋಡಿ, ಓಲಿಗೋಪೊಲಿ ಅನ್ನೋದು ಏನು? ಮತ್ತೆ ಅದು ಮಾರ್ಕೆಟ್ ಸ್ಟ್ರಕ್ಚರಿಂದಾನೆ. ಓಲಿಗೋಪೊಲಿ, ಮೋನೋಪೊಲಿಸ್ಟಿಕ್, ಪರ್ಫೆಕ್ಟ್ ಕಾಂಪಿಟೇಷನ್, ಮಾನೋಪೊಲಿಸ್ಟಿಕ್, ಅದೆಲ್ಲ ಕಾಂಪಿಟೇಷನ್ ಟೈಪ್ಸ್. ಓಕೆ, ಓಲಿಗೋಪೊಲಿ ಅನ್ನೋದು ಅದು. ಓಕೆ, ಸೊ ಈಗ ಅದರಲ್ಲಿ ಏನು ಹೇಳ್ತಾರೆ ಅಂದರೆ ಗೇಮ್ ಥಿಯರಿ, ಎ ಮಾಡೆಲ್ ಆಫ್ ಗೇಮ್ ಥಿಯರಿ ಆಫ್ ಓಲಿಗೋಪೊಲಿ ಇಸ್ ನೌನ್ ಆಸ್ ಏನಂತ ಹೇಳ್ತೀವಿ ಅಂತ, ಪ್ರಿಸನರ್ಸ್ ಡೆಲಿಮಾ ಅಂತ ಹೇಳ್ತಾರೆ ಅಂತ. ಪ್ರಿಸನರ್ಸ್ ಡೆಲಿಮಾ. ಸೊ ಏನಿದು ಪ್ರಿಸನರ್ಸ್ ಡೆಲಿಮಾ? ಈಗ ಒಂದು 2 ಕಂಪನೀಸ್ ಅಂತ ಅಂದ್ಕೊಳ್ಳೋಣ. ಎಕ್ಸಾಂಪಲ್ ತೊಗೊಂಡೇ ಹೇಳ್ಬಿಡ್ತೀನಿ. 2 ಕಂಪನೀಸ್, ಪೆಪ್ಸಿ ಆ್ಯಂಡ್ ಕೋಕ್. ಇಬ್ಬರು ಮಾರ್ಕೆಟಲ್ಲಿ ಇದ್ದಾರೆ. ಇಬ್ಬರು ಆರಾಮಾಗಿ ಪ್ರೈಸ್ ಕಟ್ಟಿಂಗ್ ಮಾಡ್ದಲೇ ಸೇಲ್ ಮಾಡ್ತಾ ಹೋದರೆ ಇಬ್ಬರು ಪ್ರಾಫಿಟ್ ಮಾಡ್ಬೋದು. ಹೌದಾ? ಕರೆಕ್ಟಾ? ಬಟ್ ಹಂಗೆ ಆಗಲ್ವಂತೆ. ಯಾಕೆ ಅಂದರೆ ಇಬ್ರಿಗೂ ಭಯ ಇರುತ್ತೆ, ನಾವು ಕಾಂಪಿಟೇಷನಲ್ಲಿದ್ದೀವಿ, ಈಗ ನಾವು ಪ್ರೈಸ್ ಕಟ್ ಮಾಡ್ದಲೇ ಇದ್ದರೆ ಕಸ್ಟಮರ್ಸ್ ನಮ್ಮ ಪ್ರಾಡಕ್ಟನ್ನು ಪರ್ಚೇಸ್ ಮಾಡಲ್ಲ, ಬೇರೆ ಪ್ರಾಡಕ್ಟನ್ನು ಪ್ರಿಫರ್ ಮಾಡ್ತಾರೆ ಅಂತ ಕೋಕಿಗೆ ಅನ್ನಿಸ್ಬೋದು. ಈಗ ನಾನು ಪ್ರೈಸ್ ಕಟ್ ಮಾಡಿಲ್ಲ ಅಂದರೆ ಜನ ಪೆಪ್ಸಿನ ಪರ್ಚೇಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ ಅಂತ ಪೆಪ್ಸಿಗೂ ಅನ್ನಿಸುತ್ತೆ. ನಾನು ಪ್ರೈಸ್ ಕಟ್ ಮಾಡಲಿಲ್ಲ ಅಂದರೆ ಕೋಕ್ ಪರ್ಚೇಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ ಜನ. ಅವಾಗ ಏನು ಮಾಡ್ತಾರೆ ಅವರು? ಪ್ರೈಸ್ ಕಟ್ಟಿಂಗ್ ಮಾಡ್ತಾರೆ. ಅದರಿಂದ ಎರಡೂ ಕಂಪನಿಗಳು ಕೂಡ ಪ್ರಾಫಿಟನ್ನು ಮಾಡ್ದಲೇ ಲಾಸನ್ನು ಮಾಡ್ತಾರೆ. ಸೊ ದೆ ಬೋತ್ ಫೇಸಸ್ ದ ಲಾಸಸ್. ದಟ್ ಕೈಂಡ್ ಆಫ್ ಸಿಚುಯೇಷನ್ ಇಸ್ ವಾಟ್ ವಿ ಕಾಲ್ ಇಟ್ ಆಸ್ ಅ ಪ್ರಿಸನರ್ಸ್ ಡೆಲಿಮಾ. ನೆಕ್ಸ್ಟ್ ಕ್ವೆಶನ್ ನಂಬರ್ 29. ದ ಮಿನಿಮಮ್ ಲಾಂಗ್ ರನ್ ಆವ್ರೇಜ್ ಕಾಸ್ಟ್ ಕ್ಯಾನ್ ಬಿ ಡಿಟರ್ಮೈನ್ಡ್ ಆನ್. ಮತ್ತೆ ಕಾಸ್ಟ್ ಕರ್ವ್ಸೇ ಬಗ್ಗೆನೇ ಬಂತು ಕ್ವೆಶನ್ನು. ನೋಡಿ, ಕಾಸ್ಟ್ ಕರ್ವ್ಸು ಲಾಂಗ್ ರನ್ ಆವ್ರೇಜ್ ಕಾಸ್ಟನ್ನು LAC ಕರ್ವ್ ಫಾರ್ ಅ ನಾರ್ಮಲ್ ಪ್ರೊಟೆಕ್ಷನ್ ಫಂಕ್ಷನ್ ಅಂತ, ಪ್ಲಾನಿಂಗ್ ಕರ್ವ್ ಆ್ಯಂಡ್ ಎನ್ವಲಪ್ ಕರ್ವ್, ಈ 3. LAC ಕರ್ವ್ ಫಾರ್ ಅ ಲೀನಿಯರ್ ಪ್ರೊಡಕ್ಷನ್ ಫಂಕ್ಷನ್ ಅಂತ ಹೇಳಲ್ಲ. ಓಕೆ, ಸೊ LAC ಅಂದರೆ ಏನಿದು? ಲಾಂಗ್ ರನ್ ಆವ್ರೇಜ್ ಕರ್ವ್. ಓಕೆ, ಆರ್ ಇದನ್ನು ಎನ್ವಲಪ್ ಕರ್ವ್ ಅಂತಲೂ ಕರಿತೀವಿ. ನೋಡಿ, ನೆನ್ಪಿಟ್ಕೊಳ್ಳಿ, ಲಾಂಗ್ ರನ್ ಆವ್ರೇಜ್ ಕರ್ವ್ ಈಸ್ ದ ಪ್ಲಾನಿಂಗ್ ಆರ್ ಎನ್ವಲಪ್ ಕರ್ವ್ that shows the lowest possible cost for each output level when all inputs are variable. ಈಗ ನಮ್ಮ ಹತ್ರ ಈಗ ನಾನು 100 ಯೂನಿಟ್ಸ್ ಪ್ರೊಡ್ಯೂಸ್ ಮಾಡಬೇಕು. ಓಕೆ, ಇನ್ನೊಂದು
120 ಯೂನಿಟ್ಸ್ ಪ್ರೊಡ್ಯೂಸ್ ಮಾಡಬೇಕು, ಇನ್ನೊಂದು 150 ಯೂನಿಟ್ಸ್ ಪ್ರೊಡ್ಯೂಸ್ ಮಾಡಬೇಕು ಅಂತ ಅಂದ್ಕೊಳ್ಳೋಣ. ಪ್ರತಿ ಒಂದು ಔಟ್ಪುಟ್ ಲೆವೆಲಲ್ಲೂ, ಔಟ್ಪುಟ್ ಲೆವೆಲ್ ಯಾವುದು ಈಗ 100, 120 ಆ್ಯಂಡ್ 150 ಸಮಥಿಂಗ್ ಏನೋ ಹೇಳಿದ್ನಲ್ಲ ನಾನು, 100, 120, 150 ಅಂತ ಅಂದ್ಕೊಳ್ಳೋಣ. ಸೊ ಈಗ ಪ್ರತಿಯೊಂದು ಔಟ್ಪುಟ್ ಲೆವೆಲಲ್ಲೂ ಕೂಡ ಎಷ್ಟು ಆದಷ್ಟು ಲೋಯೆಸ್ಟ್ ಕಾಸ್ಟ್ ಪಾಸಿಬಲ್ ಕಾಸ್ಟು ಯಾವುದು, ಯಾವಾಗ ಅಂದರೆ ಎಲ್ಲ ಇನ್ಪುಟ್ಸ್ಗಳು ವೇರಿಯಬಲ್ ಆದಾಗ. ಇನ್ಪುಟ್ಸ್ಗಳು ಯಾವುದ್ಯಾವುದು ನಾನು ಹೇಳಿದೆ, ಟೆಕ್ನಾಲಜಿ ಚೇಂಜ್ ಆಗುತ್ತೆ, ಮಷಿನರಿ ಚೇಂಜ್ ಆಗುತ್ತೆ, ಲ್ಯಾಂಡ್ ಚೇಂಜ್ ಆಗುತ್ತೆ, ಲೇಬರ್ ಚೇಂಜ್ ಆಗುತ್ತೆ, ಲಾಂಗ್ ರನ್ನಲ್ಲಿ ಇದೆಲ್ಲ ಚೇಂಜ್ ಆದಾಗ. ಸೊ ಅದನ್ನು ನಾವು ಎನ್ವಲಪ್ ಕರ್ವ್ ಅಂತ ಹೇಳ್ತೀವಿ. ಓಕೆ, ಸೊ ಮಿನಿಮಮ್ ಲಾಂಗ್ ರನ್ ಆವರೇಜ್ ಕಾಸ್ಟ್ ಕ್ಯಾನ್ ಬಿ ಡಿಟರ್ಮೈನ್ಡ್ ಆನ್ ಲಾಂಗ್ ರನ್ ಆವರೇಜ್ ಕರ್ವ್ ಫಾರ್ ಅ ನಾರ್ಮಲ್ ಪ್ರೊಡಕ್ಷನ್ ಫಂಕ್ಷನ್, ಪ್ಲಾನಿಂಗ್ ಕರ್ವ್ ಆ್ಯಂಡ್ ಎನ್ವಲಪ್ ಕರ್ವ್. ಇದು ಸೆಕೆಂಡ್ ಒನ್ ಇಲ್ಲ, ಫಸ್ಟ್, ಥರ್ಡ್ ಆ್ಯಂಡ್ 4 is the answer. Question number 30. A significant property of the Cobb-Douglas production function is that the elasticity of substitute between input is. So ಈಗ Cobb-Douglas production function ಬಗ್ಗೆ ಇಲ್ಲಿ ಕ್ವೆಶ್ಚನ್ ಬಂದಿದೆ. ಎಲಾಸ್ಟಿಸಿಟಿ ಆಫ್ ಸಬ್ಸ್ಟಿಟ್ಯೂಷನ್ ಬಿಟ್ವೀನ್ ದ ಇನ್ಪುಟ್ಸ್ ಇಸ್. ಇಲ್ಲಿ ಸಿಂಪಲ್ ಪಾಯಿಂಟ್ ಹೇಳಬೇಕು ಅಂದರೆ, ಈಗ ನಮ್ಮದೊಂದು ಆಫೀಸ್ ಇದೆ ಅಂತ ಅಂದ್ಕೊಳ್ಳೋಣ. ಒಂದು ಆಫೀಸ್ ಇದೆ, ಆ ಆಫೀಸಲ್ಲಿ 3 ಜನ ಕೆಲಸ ಮಾಡ್ತಾ ಇದ್ದಾರೆ, ಕಂಪ್ಯೂಟರ್ ಇದು ಅಕೌಂಟಿಂಗ್ ವರ್ಕ್ ಮಾಡ್ತಾರೆ ಅಂತ ಅಂದ್ಕೊಳ್ಳೋಣ. 3 ಜನ ಅಕೌಂಟಿಂಗ್ ರಿಲೇಟೆಡ್ ವರ್ಕ್ ಕೆಲಸ ಮಾಡ್ತಾ ಇದ್ದಾರೆ. ಈಗ ನಾನೇನು ಮಾಡ್ತೀನಿ, 3 ಜನಕ್ಕೂ ಸಂಬಳ ಕೊಡೋ ಬದಲು ಏನು ಮಾಡೋಣ, ಆ ಇಬ್ಬರನ್ನ ತೆಗೆದುಬಿಟ್ಟು ಒಂದು ಕಂಪ್ಯೂಟರ್ ತಂದು ಇಟ್ಕೊಳ್ಳೋಣ. ಒಂದು ಕಂಪ್ಯೂಟರ್ ತಂದು ಇಟ್ಕೊಂಡು ಇನ್ನೊಬ್ಬ ವ್ಯಕ್ತಿ ಇದ್ದಾನಲ್ಲ, ಅವನಿಗೆ ಕಂಪ್ಯೂಟರ್ ಆಪ್ರೇಟರ್ ಮಾಡಿ ಅವನಿಗೆ ಅಕೌಂಟೆಂಟ್ ಮಾಡಿಬಿಡೋಣ. ಎಲ್ಲ ಅಕೌಂಟಿಂಗ್ ವರ್ಕ್ 3 ಜನ ಮಾಡೋದನ್ನ ಈ ಕಂಪ್ಯೂಟರಲ್ಲಿ ಒಬ್ಬನೇ ಮಾಡಬೇಕು. ಓಕೆ, ಇದನ್ನು ನಾವು ಸಬ್ಸ್ಟಿಟ್ಯೂಷನ್ ಬಿಟ್ವೀನ್ ಇನ್ಪುಟ್ಸ್ ಅಂತ ಹೇಳ್ತೀವಿ. ಈಗ ನಾವು ಯಾವುದೋ ಒಬ್ಬ ವ್ಯಕ್ತಿನ ರಿಪ್ಲೇಸ್ ಮಾಡಿ, ವರ್ಕರ್ನ ರಿಪ್ಲೇಸ್ ಮಾಡಿ ಮಷೀನ್ನ ತರ್ಬೋದು, ಕರೆಕ್ಟ್, ತರ್ಬೋದಾ? ಅದನ್ನು ನಾವು ಸಬ್ಸ್ಟಿಟ್ಯೂಷನ್ ಬಿಟ್ವೀನ್ ಇನ್ಪುಟ್ಸ್ ಅಂತ ಹೇಳ್ತೀವಿ. ಇಫ್ ಒನ್ ವರ್ಕರ್ ಈಸ್ ರಿಪ್ಲೇಸ್ಡ್ ಬೈ ಎ ಸರ್ಟನ್ ಅಮೌಂಟ್ ಆಫ್ ಮಷೀನ್, ಔಟ್ಪುಟ್ ರಿಮೈನ್ಸ್ ಸೇಮ್. ಅಲ್ಟಿಮೇಟ್ಲಿ ನನಗೆ ರಿಸಲ್ಟ್ ಅದೇ ಬೇಕು, ಕರೆಕ್ಟಾ? ಈಗ ನಾನು 10 ಜನ ಕೂರಿಸ್ಕೊಂಡು ಕೈಯಿಂದ ಅಗರಬತ್ತಿ ಮಾಡಿಸ್ತಾ ಇದ್ದೀನಿ ಅಂತ ಅಂದ್ಕೊಳ್ಳೋಣ. 10 ಜನ ಲೇಬರರ್ಸು. ಆ 10 ಜನನ ತೆಗೆದು ನಾನು ಒಂದು ಮಷೀನ್ ಹಾಕಿಸಿ ಮಷೀನಿಂದ ಅಷ್ಟೇ ಪ್ರೊಡಕ್ಷನನ್ನು ಮಾಡಿದ್ರೆ, ದಟ್ ಈಸ್ ವೇರ್ ಸಬ್ಸ್ಟಿಟ್ಯೂಷನ್ ಬಿಟ್ವೀನ್ ಇನ್ಪುಟ್ಸ್ ಈಸ್ ಈಕ್ವಲ್ ಟು 1. ಸೊ ದಟ್ ಈಸ್ ವಾಟ್ Cobb-Douglas production function is, that elasticity of substitution between input is equal to 1 ಅಂತ. ಸೊ ಇಷ್ಟು ಎಕನಾಮಿಕ್ಸ್ ರಿಲೇಟೆಡ್ ಕ್ವೆಶನ್ಸ್. ಇಷ್ಟಕ್ಕೆ ನಾನು ಇಲ್ಲಿಗೆ ನಿಲ್ಲಿಸ್ತೀನಿ. ಕ್ವೆಶನ್ ನಂಬರ್ 31 ಇಂದ ಕ್ವೆಶನ್ ನಂಬರ್ 40ವರೆಗೂ ಡಿಫ್ರೆಂಟ್ ಪಾರ್ಟ್ 4 ವಿಡಿಯೋದಲ್ಲಿ ಮಾಡ್ತೀನಿ. ವೆರಿ ಮಚ್.